ನಮ್ಮ ರಾಜವಲಿ ಫೋಟೋ ತೆಗಿತಾಳಕ್ಕೆ ಹೋಗಿತ್ತು ನೋಡ್ರಿ ಅಲ್ಲಿ ದೂರ. ಹೆಂಗ್ ಗೊತ್ತಂದ್ರೆ ಅವ್ನಿಗೆ ಫೋಟೋ ತೆಗಿಲಕ್ ಬರಲ್ಲ, ನಾ ಫೋಟೋ ತೆಗಿತೀನಿ, ಚಂದನ ಫೋಟೋ ಅವನಿಗೆ ತೆಗಿತೀನಿ. ಮೇನ್ ಇರೋದು ನನಗೆ ಬೇಕಾಗಿದ್ದು ಇಂಪಾರ್ಟೆಂಟ್ ಫೋಟೋಸ್ಗಳು. ಅವ್ರೇ ಫೋಟೋ ಚಂದ ಬರ್ತಾರೆ, ನನಗೆ ಫೋಟೋ ಚಂದ ಬರಲ್ಲ. ಗೈಸ್ ಎಲ್ಲ ಓಕೆ, ಬಟ್ ಒಂದ್ ಸ್ವಲ್ಪ ಅಲ್ಲ ಜಾಸ್ತಿ ಇದೆ. ಅಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾರಾಗ ನಾನು ಮನೆಯಿಂದ ಇವಾಗ ಎದ್ದು ಫಟಾಫಟ್ ಅಂದ್ರೆ ಸ್ವಲ್ಪ ಮುಖ ತೊಳ್ಕೊಂಡು ಬ್ರಷ್ ಮಾಡಿ ಒಂದಿಷ್ಟು ಇವಾಗ ತಿಂದು ಆಮೇಲೆ ಸ್ವಲ್ಪ ಕೆಲಸ ಗೈಸ್ ತೋರಿಸ್ತೀನಿ ನಿಮ್ಗೆ. ಲೆಟ್ಸ್ ಗೋ ಗೈಸ್. ಬೇಗ ಐತಲ್ಲ ಊಟ ಮಾಡುವಂತ. ಊಟ ಮಾಡಿಬಿಟ್ಟು ನಿಮ್ಗೆ ಸಿಗ್ತೀನಿ, ಬನ್ನಿ ಊಟ ಮಾಡೋದು ಫಸ್ಟ್. ಗೈಸ್ ಇವತ್ತಂತೂ ಸಿಕ್ಕಾಪಟ್ಟೆ ಕೆಲಸ ಅದಾವ. ಏನ್ ಸಿಕ್ಕಾಪಟ್ಟೆ ಕೆಲಸಪ್ಪ ಅಂದ್ರೆ ಮನಿ ಎಲ್ಲ ಕ್ಲೀನ್ ಮಾಡಬೇಕು ಅಂಡ್ ಕಾಲೇಜ್ ಡ್ರೆಸ್ ಒಕ್ಕೋಬೇಕು, ಅಂದ್ರೆ ಕ್ಲೀನ್ ಮಾಡೋ ಕಾಲೇಜ್ ಡ್ರೆಸ್ ಒಗಿಬೇಕು. ಅದ್ರ ಜೊತೆ ರೀಲ್ಸ್ ಮಾಡ್ಬೇಕು ಗೈಸ್. ಅಂದ್ರೆ ಇಷ್ಟು ದಿನ ನಾನು ಇನ್ಸ್ಟಾಗ್ರಾಮ್ ಅಷ್ಟೊಂದೇನು ಕೇರ್ ಕೊಟ್ಟಿರ್ಲಿಲ್ಲ. ಇನ್ಮೇಲಿಂದ 100K ಮಾಡ್ಕೋಬೇಕು ನಾ ಫಾಲೋವರ್ಸ್. ಸೊ ಅದ್ರ ಸಲುವಾಗಿ ಅಂತ ಹೇಳಿದ್ರೆ ನಾ ರೆಗ್ಯುಲರ್ ಕಂಟೆಂಟ್ ಕೊಟ್ಟಿನ, ನೀವು ಫಾಲೋ ಹೊಡೆದಾಡ್ತೀರಿ ನಾ ರೆಗ್ಯುಲರ್ ಕಂಟೆಂಟ್ ಕೊಟ್ಟಿನ. ಸೊ ಅದ್ರ ಸಲುವಾಗಿ ಇನ್ಮೇಲಿಂದ ರೆಗ್ಯುಲರ್ ಆಗಿ ಮಿನಿ ಬ್ಲಾಗ್ಸ್ ಅಂಡ್ ರೆಗ್ಯುಲರ್ ಆಗಿ ರೀಲ್ಸ್ ಶಾರ್ಟ್ಸ್ ಇವೆಲ್ಲ ಆಗ್ಬೇಕಂತ ನನ್ನ ಪ್ಲಾನ್ ಆಗಿದ್ದೀನಿ. ಇವಾಗ ಬನ್ನಿ ಇನ್ಮೇಲಿಂದ ಹಾಕ್ತೀನಿ, ನೀವು ನೋಡ್ರಿ, ಎಂಜಾಯ್ ಮಾಡ್ರಿ. ಓಕೆ ಗೈಸ್ ಬನ್ನಿ ಬೇಗ ಬನ್ನಿ ಎಲ್ಲ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಿಬಿಟ್ಟು ನಾನು ಐತಲ್ಲ ಪಟಾಕ್ಸ್ ಐತಲ್ಲ ರೆಡಿಯಾಗಿ ಹೊರಗಡೆ ಹೋಗ್ಬೇಕು. ಬನ್ನಿ ಹೋಗುವ, ತೋರಿಸ್ತೀನಿ ನಿಮ್ಗೆಲ್ಲ. ಗೈಸ್ ಪಟಾಪಟ್ ಅಂತ ಎಲ್ಲ ಕೆಲಸ ಮುಗಿಸ್ಬಿಟ್ಟು ರೆಡಿಯಾಗಿ ಇವಾಗ ಸ್ವಲ್ಪ ಈಗ ಹೋಗ್ಬೇಕು ಗೈಸ್. ಈ ಕಡೆ ಸೈಡ್ ಎಲ್ಲ ಸೌಂಡ್ ಹಚ್ಚಾರ ಅಂಡ್ ಇಲ್ಲಿ ದಾರಿ ಬಂದ್ ಮಾಡ್ರೆ ಕಾಣ್ತ ಗೈಸ್. ಈ ಕಡೆ ಸೈಡ್ ಯಾವ ಸೈಡ್ ಹೋಗ್ಬೇಕು ನನಗೆ ತಿಳಿಯಲ್ಲ. ನಾ ಈ ಕಡೆ ರೂಟ್ ಹೋಗ್ಬೇಕಲ್ಲ, ನಮ್ಮ ರೂಟ್ ಇರೋದು ಅದೊಂದೇ ರೂಟ ನನಗೆ ಗೊತ್ತಿದ್ದು. ನೋಡುವ ಗೈಸ್ ಬೇಗ ಹೋಗ್ಬೇಕು ಇವಾಗ. ಲೆಟ್ಸ್ ಗೋ. ರೆಡಿ ಅಂತ ಆಗಿನಿ. ನಮ್ಮ ರಾಜವಲ್ಲಿ ಕರ್ಕೊಂಡು ಹೋಗ್ಯಾವ ಅಲ್ಲ ಇಷ್ಟು ಫೋಟೋಶೂಟ್ ಅಂಡ್ ವಿಡಿಯೋ ಶೂಟ್ ಎಲ್ಲ ಮಾಡ್ಕೊಂಡು ಗೈಸ್. ಇವಾಗ ಇಲ್ಲೊಂದಿಷ್ಟು ಫೋಟೋಶೂಟ್ ಅಂಡ್ ವಿಡಿಯೋ ಶೂಟ್ ಮಾಡಕ್ ಬಂದಿದ್ವಿ. ವಿಡಿಯೋ ಶೂಟ್ ಫೋಟೋಶೂಟ್ ಎಲ್ಲಪ್ಪ ಅಂದ್ರೆ ನಮಗೆ ಪ್ಲೇಸಿಗೆ ಸಿಗಲ್ಲ, ಪ್ಲೇಸಿಗೆ ಗೊತ್ತಾಗಲ್ಲ ಎಲ್ಲಿಯೋ ಮಾಡ್ಬೇಕನ್ನೋದು. ಅದಕ್ಕೆ ಸುಮ್ಮನೆ ಒಂದು ಸ್ವಲ್ಪ ಬಂದು ಮಾಡ್ಕೊಂಡು ಹೋದ್ರಾಯ್ತು. ಆಮೇಲೆ ಮತ್ತೆ ಬೇರೆ ಕಡೆ ಹೋಗ್ಬೇಕನ್ನೋ ಪ್ಲಾನ್. ನಮ್ಮ ರಾಜವಲಿ ಫೋಟೋ ತೆಗಿತಾಳಕ್ಕೆ ಹೋಗಿತ್ತು ನೋಡ್ರಿ ಅಲ್ಲಿ ದೂರ. ಹೆಂಗ್ ಗೊತ್ತಂದ್ರೆ ಅವ್ನಿಗೆ ಫೋಟೋ ತೆಗಿಲಕ್ ಬರಲ್ಲ, ನಾ ಫೋಟೋ ತೆಗಿತೀನಿ, ಚಂದನ ಫೋಟೋ ಅವನಿಗೆ ತೆಗಿತೀನಿ. ಮೇನ್ ಇರೋದು ನನಗೆ ಬೇಕಾಗಿದ್ದು ಇಂಪಾರ್ಟೆಂಟ್ ಫೋಟೋಸ್ಗಳು. ಅವ್ರೇ ಫೋಟೋ ಚಂದ ಬರ್ತಾರೆ, ನನಗೆ ಫೋಟೋ ಚಂದ ಬರಲ್ಲ. ಹಿಂಗೆ ಮಾನಸಿಕ ಆಗ್ಬಿಡ್ತಾ ಗೈಸ್. ಬನ್ನಿ ಇರ್ಲಕ್ಕ ಒಂದೊಂದು ಫೋಟೋ ತೆಗಿತೀನಿ ಅಂತ ತೆಗೆದ್ಬಿಟ್ಟು ಮತ್ತೊಂದಿಷ್ಟು ಏನೋ ರೀಲ್ಸ್ ಒಂದೆರಡು ರೀಲ್ಸ್ ಇಲ್ಲಿ ಮಾಡ್ಕೊಂಡು ಆಮೇಲೆ ಮತ್ತೆ ಪ್ಲೇಸ್ ಚೇಂಜ್ ಮಾಡೋಣ ಅಂತ. ಲೆಟ್ಸ್ ಗೋ ಗೈಸ್. ಅಲ್ಲಿಂದ ಇವಾಗ ಸೀದಾ ಮನೆಗೆ ಬಂದೆ. ನಮ್ಗೆ ಎಲ್ಲಿ ಆ ಕಡೆ ಹೋಗ್ಬೇಕು ಅನ್ಸಿಲ್ಲ. ಬಿಸಿಲು ಸಿಕ್ಕಾಪಟ್ಟೆ ಅದ. ಇವಾಗ 6 ಬಂದದ. ಇನ್ನೂ ಸೂರ್ಯ ಮಾಮ ನೋಡ್ರಿ ಖತರ್ನಾಕ್ ಮ್ಯಾಗಿನ್ ಅಂತ ಹೇಳಿ ಮೇಲೆ. ಅದಕ್ಕೆ ನಮ್ಗೆ ಆಗ್ಲಿಲ್ಲ, ಅದಕ್ಕೆ ಒಂದು ಸ್ವಲ್ಪನೇ ಮಾಡ್ಕೊಂತ ಓಡ್ ಬಂದ್ವಿ. ಈಗ ಜಸ್ಟ್ ಮನೆ ಬಂದೀನಿ. ಇವಾಗ ಸ್ವಲ್ಪ ತಲೆ ಬರತ್ತದ. ನೈಟ್ ಒಂದಿಟ್ಟು ಅಡಿಗೆಗೆ ಚಿಕನ್ ಅರೆ ಎಗ್ಗರೆ ಮಾಡ್ಕೋಬೇಕಂತ ಹೇಳ್ತೀನಿ. ಇಷ್ಟೊತ್ತನ ಬಂದಿಲ್ಲ, ಇವಾಗ ಬರತ್ತದ. ಅದೇ ತಿರುಗಿ ಕರಬೇಕು ಕೂತೀನಿ, ಏನ್ ಮಾಡ್ಲಿ ಅಂತ ಹೇಳ್ತಾರೆ. ಚಿಕನ್ ಮಾಡಿದ್ರೆ ಚಿಕನ್ ಬಟರ್ ಮಸಾಲ ಮಾಡ್ಬೇಕು ಅನ್ನೋದು, ಇಲ್ಲ ಎಗ್ ಮಾಡಿದ್ರೆ ಅಂದ್ರೆ ಎಗ್ ಮಸಾಲ ಮಾಡ್ಬೇಕು ಅನ್ನೋದು. ಲೆಟ್ಸ್ ಗೋ ಗೈಸ್. ಏನೋ ಮಾಡ್ಬೇಕು, ಅದೇ ನೋಡ್ಬೇಕು ಇವಾಗ ಕುಂತ್ಕರೆ ಏನ್ ಮಾಡ್ಬೇಕು ಏನಿಲ್ಲ ಅಂತ ಹೇಳಿದ್ರೆ. ನೋಡುವ ಗೈಸ್, ನೋಡ್ಕೊಂಡು ಮಾಡ್ಕೊಂಡು ತಿನ್ನುವ ಬನ್ನಿ ಬೇಗ. ಅದಕ್ಕೆ ಕೂತೀನಿ ಈಗ. ಏನೊಂದಿಟ್ಟು ರೆಸಿಪಿ ನೋಡ ಮತ್ತೆ ಯೂಟ್ಯೂಬ್ನಾಗ ನೋಡ್ಬಿಟ್ಟು ಅದನ್ನೇ ಮಾಡಕ್ ಟ್ರೈ ಮಾಡೋಣ. ಏನು ತಪ್ಪು ತಡಿಗಳಾಗಲಿ. ಲೆಟ್ಸ್ ಗೋ ಗೈಸ್ ಬನ್ನಿ. ಎಗ್ ಕರಿ ಇಲ್ಲಾಂದ್ರೆ ಚಿಕನ್ ಬಟರ್ ಮಸಾಲ ಎರಡನೇ ಒಂದು ಮಾಡ್ಕೊಂತೀನಿ. ನಾ ಏನ್ ಮಾಡ್ತೀನಿ ನನಗೆ ಕನ್ಫರ್ಮ್ ಇಲ್ಲ. ಯಾಕಪ್ಪ ಅಂದ್ರೆ ಯಾವ್ದು ಮಾಡ್ತೀನಿ ಅನ್ನೋದು ನನಗೆ ಪಕ್ಕ ಗೊತ್ತಿಲ್ಲ. ಈಗ ಯಾವ್ದು ಮಾಡ್ತೀನಿ ನೋಡು ಅದೇ ಹೇಳ್ಬಿಡ್ತೀನಿ ಗೈಸ್. ಫೈನಲಿ ಒಂದು ತಲೆ ತಗೊಂಡು ಏನಪ್ಪಾ ಅಂದ್ರೆ ಎಗ್ ಕರಿ ಮಾಡ್ಬೇಕನ್ನೋದು ಪ್ಲಾನ್ ತಲೆ ತಗೊಂಡು ಎಲ್ಲ ಸಾಮಾನು ತಗೊಂಡು ಬಂದೆ ಮತ್ತೆ ಆಫೀಸ್ ಹೋಗಿ. ಲೆಟ್ಸ್ ಗೋ. ಇವಾಗ ಮಾಡ್ಕೊಳ್ಳೋದು ತಿನ್ನೋದು ಅಷ್ಟೇ ಕೆಲಸ. ಬನ್ನಿ ಇವಾಗ ಹೋಗುವ, ಮಾಡ್ಕೊಂತೀನಮ್ಮ ಅಂತ ಗೈಸ್. ಇವಾಗ ಐತಲ್ಲ ಒಂದಿಷ್ಟು ಇಲ್ಲಿ ಕ್ಲೀನಿಂಗ್ ಕೆಲಸ ನಡೆದದ. ಯಾಕಪ್ಪ ಅಂದ್ರೆ ಕ್ಲೀನೇ ಮಾಡಿಲ್ಲ ನಾನು. ಅಂಡ್ ಇಲ್ಲಿ ಎಗ್ ಅಂತೂ ಕುದಿಲಾಕಿಟ್ಟಿನಿ. ಅವು ಹೆಂಗ್ ಕುದಿತಾವ ಅಂತ ನನಗೆ ಗೊತ್ತಿಲ್ಲ ಗೈಸ್. ಎಷ್ಟು ಕುದಿಸ್ಬೇಕು, ಎಷ್ಟು ತನಕ ಕುದಿಸ್ಬೇಕು ಅದ್ರ ಬಗ್ಗೆ ನಾಲೆಜ್ ಇಲ್ಲ ನನಗೆ. ಫಸ್ಟ್ ಆಫ್ ಆಲ್ ನಿಜ ಹೇಳ್ಬೇಕಂದ್ರೆ. ಬಟ್ ಮಾಡ್ಬೇಕಂದ್ರೆ ಮಾಡ್ಬೇಕಷ್ಟೇ. ತಲೆ ಬಂದಾಗ ಮಾಡ್ಬೇಕಷ್ಟೇ ಗೈಸ್. ನನ್ನ ತಲೆ ಏನಿಲ್ಲ ಈಗ. ಲೆಟ್ಸ್ ಗೋ ಗೈಸ್ ಮಾಡುವ. ಅಂಡ್ ಇವಾಗ ನಾನು ಹೆಂಗಿರೋ ಮಾತಾಡತ್ತೀನಿ ಸ್ವಲ್ಪ ನೋಡ್ರಿ. ಸ್ಟ್ಯಾಂಡ್
ಸ್ಟ್ಯಾಂಡ್ ಇಪ್ಪ ಕೈ ಸ್ಟ್ಯಾಂಡ್ ಹಿಡಿದು ಮಾತಾಡೋದು ಗೈಸ್, ಸ್ಟ್ಯಾಂಡ್ ಹಿಡಿದು. ಯಾಕಪ್ಪ ಅಂದ್ರೆ ಅಲ್ಲಿ ಇಟ್ಟಿಂದೆ ಅದಷ್ಟೇ ಅಂತ ಹೇಳಿ ಲೆಟ್ಸ್ ಗೋ ಗೈಸ್. ಬೇಗ ಆಯ್ತಲ್ಲ ಇವಾಗ ಮಾಡಮಂತ ಮಾಡ್ಬಿಟ್ಟು ಜಲ್ದಿನೇ ಮಾಡ್ಕೊಂಡು ಜಲ್ದಿ ದಿನ ಮುಖದ ಅಂಡ್ ಇನ್ನು ಚಪಾತಿ ಅದು ಮಾಡ್ಕೋಬೇಕು ಗೈಸ್. ನಾನು ಅದೊಂದು ಮೇನ್ ಟಾಸ್ಕ್ ಇರೋದು. ಮೇನ್ ಅಂದ್ರೆ ಭಾಳ ವಜ್ಜಿ ಬೇಸರ ಆಗೋದು ಅದೇ ನನಗೆ. ಚಪಾತಿ ಮಾಡ್ಕೋಬೇಕು. ಲೆಟ್ಸ್ ಗೋ. ಚಪಾತಿ ಮಾಡ್ಕೊಂಡ್ರೆ ಚಂದ ಅನ್ನೋದು ನನ್ನ ಪ್ಲಾನ್ ಗೈಸ್. ಇಲ್ಲಾಂದ್ರೆ ನಾರ್ಮಲ್ ಆಗಿರುತ್ತೆ. ಅದಕ್ಕೆ ಫಸ್ಟ್ ಐತಲ್ಲ ಫಟಾಫಟ ಅಂತ ಹೇಳಿ ಫಸ್ಟ್ ಅಂಡ ಕರಿ ಮಾಡ್ಕೊಂಬಂತ ಅಂಡ ಕರಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಐತಲ್ಲ ಚಪಾತಿ ಮಾಡ್ಕೊಂಬಂತ ತೋರಿಸ್ತೇನೆ ನಿಮ್ಗೆ, ಬನ್ನಿ. ಗೈಸ್ ಇವಾಗ ಅದೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಅಂಡಕರಿ ಅಂತ ರೆಡಿ ಆಗಿದೆ. ಬಟ್ ಊಟ ಮಾಡ್ಬೇಕಂದ್ರೆ ಚಪಾತಿ ಮಾಡ್ಕೊಳಕ್ ಆಗಲ್ಲ ಈಗ. ಸೊ ಹೋಗಿ ಬೇಗ ಹೋಗಿ ತಂದೂರಿ ತೊಗೊಂಬರೋದು. ತಂದೂರಿ ರೊಟ್ಟಿ ಅದರ ಜೊತೆ ರೈಸ್ ಅಂತ ಐತಿ. ತಂದೂರಿ ರೊಟ್ಟಿ ಮತ್ತೆ ಅಂಡಕರಿ ಅದನ್ನು ಸ್ವಲ್ಪ ಸಟ್ ಮಾಡುವ. ಲೆಟ್ಸ್ ಗೋ ಗೈಸ್. ಇವಾಗ ಬೇಗ ಹೋಗಿ ಬೇಗ ತೊಗೊಂಬರಮಂತ. ಯಾಕಪ್ಪ ಅಂದ್ರೆ ಅದೆಲ್ಲ ರೆಡಿ ಆಗೋದು ಮತ್ತೆಲ್ಲ ತಣ್ಣಗಾಗ್ಬಿಡುತ್ತೆ. ಬಿಸಿ ತಂದು ಬಿಸಿ ತಿನ್ನೋ ಲೆಟ್ಸ್ ಗೋ. ಹೋಗಿ ಬರ್ತೀನಿ ಬಂದಿನ ಸಿಗ್ತೀನಿ ಗೈಸ್. ಹೋಗಿ ತಂದೂರಿ ರೊಟ್ಟಿ ತೊಗೊಂಬಂದೆ. ಬಟ್ ನಾ ಏನ್ ಮಾಡಿದ್ವಿ ಗೊತ್ತಾನು, ಹೋಗೋ ಗದ್ದಲ್ದಾಗ ಇಪ್ಪು ರೈಸ್ ಐತೇನಿದು ಹಂಗೆ ಅರ್ಧಕ್ಕೆ ಆಫ್ ಆಗಿಬಿಡ್ತೀವಿ. ಆಫ್ ಮಾಡಿಬಿಟ್ಟು ನಾ ಯಾಕಂದ್ರೆ ಲೇಟ್ ಮಾಡ್ಕೊ ಕುಂತಾರಲ್ಲ ಲಂಡೆ ಎಲ್ಲ ತನಕಿರೆ. ಗೈಸ್ ರೈಸ್ ಆ ಕಡೆ ರೆಡಿ ಆಗುತ್ತೆ. ಯಾಕಪ್ಪ ಅಂದ್ರೆ ಇದು ಒಣಗಿ ಮಾಡಿದ್ನಲ್ಲ 6 ವಾರದಾಗ ಫಟಾಫಟ ತಳಗೆ ತಂದೂರಿ ತರಕ್ ಹೋಗಿದೆ. ತಂದೂರಿ ಅಂತ ತಂದಿನಿ. ಇವಾಗ ತಂದೂರಿನ ಅದನ್ನ ಸಪಾಸಟ್ ಮಾಡ್ತೀನಿ. ಶಿಸ್ತಾಗಿ 1 ನಂಬರ್ ಟೇಸ್ಟ್ ಮಾಡಿ ಹಾಕ್ತೀನಿ ಗೈಸ್ ಯಾವ ಥರ ಇದೆ ಅನ್ನೋದು. ಆಮೇಲೆ ಐತೆ ನಾನೇ ಕೂಡ ಸಪಾಸಟ್ ಮಾಡ್ತೀನಿ ಅಂತ ಫಸ್ಟ್ ನಿಮ್ಗೆ ಟೇಸ್ಟ್ ಹೇಳ್ತೀನಿ ಯಾವ ಥರ ಇದೆ ಅನ್ನೋದು. ಏನು ಕಮ್ಮಿ ಅದ ನನಗಂತೂ ಗೊತ್ತಿಲ್ಲ ಗೈಸ್. ಏನೇನು ಹಾಕಿ ಹೆಂಗೆ ಮಾಡೀನಿ. कैसा लगा मेरा मजाक? ಗೈಸ್ ಎಲ್ಲ ಓಕೆ, ಬಟ್ ಒಂದು ಸ್ವಲ್ಪ ಅಲ್ಲ ಜಾಸ್ತಿ ಇದೆ. ಅಲ್ಲ ಜಿಂಜರ್ ಅದೇ ಜಾಸ್ತಿ ಇದೆ ಗೈಸ್. ಇಲ್ಲ ಉಳಿದಿದೆಲ್ಲ 1 ನಂಬರ್ ಇದೆ. ಬನ್ನಿ ಸ್ವಲ್ಪ ಸಟ್ ಮಾಡಿ. ಫೈನಲಿ ಗೈಸ್ ಊಟ ಎಲ್ಲ ಸ್ವಲ್ಪ ಸಟ್ ಮಾಡಿ ಮಲ್ಕೊಳ್ಳೋ ಸಮಯ. ಸಾರಿ ಮಲ್ಕೊಂಡ ಗೈಸ್. ನಾನು ಒಮ್ಮಲಿಗೆ ಮಾತಾಡಿದ್ನಲ್ಲ ಅದಕ್ಕೆ ಒಮ್ಮಲಿಗೆ ಫಟಾಕ್ಸೆ ಎದ್ಬಿಟ್ಟ. ಅದೇ ಇವಾಗ ಜಸ್ಟ್ ಎಲ್ಲ ಊಟ ಗಿಟ ಎಲ್ಲ ಸ್ವಲ್ಪ ಸಟ್ ಮಾಡಿದೆ ಮಲ್ಕೊಳ್ಳೋ ಸಮಯ. ಬಟ್ ಯಾಕೋ ಗೈಸ್ 1 ನಂಬರ್ ಆಗಿತ್ತು. ಅಂದ್ರೆ ಅಂಡ ಕರಿ. ನಾನು ಚಿಕನ್ ಬಟರ್ ಮಸಾಲ ಮಾಡಕ್ ಹೋಗಿದ್ದೆ. ಈ ತಮಿಳಲ್ಲಿ ನೋಡಿರಲ್ಲ ಅದೇ ಥರ ಚಿಕನ್ ಬಟರ್ ಮಸಾಲ ಮಾಡಕ್ ಹೋಗಿದ್ದೆ. ಬಟ್ ಎಗ್ ಅಂಡ ಕರಿ ಆಯಿತು. ಎಗ್ ಅಂಡ ಕರಿನೂ ಹೋಗಿ ಏನೇನು ಆಯ್ತು ಗೈಸ್. ನಾನು ಅನ್ಕೊಂಡಿದ್ದ ಪ್ಲ್ಯಾನ್ ಒಂದು ಆಗಲಿಲ್ಲ. ಹಿಂಗಾಗ್ಯದ ಛೇ ಅದೇ ಬೇಜಾರು. ನಾ ಏನೋ ಅನ್ಕೊಂಡಿದ್ದೆ ಏನೋ ಆಯ್ತು ಗೈಸ್. ಅದಕ್ಕೆ ಬನ್ನಿ ಇವಾಗ ಅದನ್ನೆಲ್ಲ ಸಪಾಸಟ್ ಮಾಡಿ ಆಯಿತು. ಇವಾಗ ಮಲ್ಕೊಳ್ಳೋ ಸಮಯ ಅಷ್ಟೇ. ಓಕೆ ಗೈಸ್ ಸಂಜೆ ಹೊತ್ತಿನ ವಿಡಿಯೋ ಮಾಡೋ ಸಮಯ. ಎಲ್ಲರಿಗೂ ವಿಡಿಯೋ ಇಷ್ಟ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರಿ. ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ನಾಳೆ ವಿಡಿಯೋಸ್ ಮಾಡೋವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಅಷ್ಟೇ.